ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸತೀಶ್ ನಾಗರಾಜ್ 31st ಚಾನಲ್. ಇವತ್ತು ನಾನು ಮಾತಾಡೋಕೆ ಬಂದಿರೋ ವಿಚಾರ ಬಂದ್ಬಿಟ್ಟು ವಾಸ್ತು ಪ್ರಕಾರ. ಮನೇನ ಯಾವ ರೀತಿ ವಾಸ್ತು ಪ್ರಕಾರ ಕಟ್ಟಬೇಕು ಅನ್ನೋದು. ಈಗ ನಾನಾ ರೀತಿ ಜನ ಪಾಪ ಸಾಲ ಸೋಲ ಮಾಡಿ ಮನೆ ಕಟ್ಟಿರ್ತಾರೆ, ಕಷ್ಟ ಬಿದ್ದು ಅಲ್ಲಿ ಇಲ್ಲಿ ಸಾಲ ತಗೊಂಡು ಮನೆ ಕಟ್ತಾರೆ. ಬಟ್ ಮನೆ ಕಟ್ಟಿ ಮನೆ ಸೇರಿದ ಮೇಲೆ ನಾನಾ ರೀತಿ ಕಷ್ಟ ಪಡ್ತಾರೆ. ಮನೆ ಕಟ್ಟಬೇಕಾದ್ರೂ ಕಷ್ಟಪಡ್ತಾರೆ, ಮನೆ ಕಟ್ಟಿದ ಮೇಲೂ ಕಷ್ಟಪಡ್ತಾರೆ. ಅದನ್ನ ಸಾಲ ತೀರ್ಸಕ್ಕಾಗದೆ ಕೊನೆಗೆ ಮನೆ ಮಾರೋಂಥ ಪರಿಸ್ಥಿತಿ ಬರುತ್ತೆ. ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ವಾಸ್ತು ಪ್ರಕಾರ. ಮನೆ ವಾಸ್ತು ಪ್ರಕಾರ ಇರೋದಿಲ್ಲ. ಅದಕ್ಕೆ ನಾವು ಹೇಳೋದು ಯಾವಾಗಲೂ ಮನೆನ ವಾಸ್ತು ಪ್ರಕಾರನೇ ಕಟ್ಟಬೇಕು ಅಂತೇಳಿ. ಆ ವಾಸ್ತು ಯಾವ ರೀತಿ ಅಂದರೆ ಭಾಳ ಸಿಂಪಲ್ ವಾಸ್ತು. ವಾಸ್ತುವಲ್ಲೇ ಭಾಳ ಡೀಪ್ ಇದೆ. ಬಟ್ ನಮಗೆ ಅಷ್ಟೊಂದು ಡೀಪ್ ಹೋಗ್ಬೇಕು ಅಂದ್ರೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಬಟ್ ಮೇನ್ ಮೇನ್ ವೆರಿ ಇಂಪಾರ್ಟೆಂಟ್, ಈ ವಾಸ್ತು ಇಷ್ಟಿತ್ತು ಅಂದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಆ ಮೇನ್ ವಾಸ್ತು ಯಾವುದು ಅನ್ನೋದನ್ನ ನಾನು ಹೇಳ್ತೀನಿ ಈಗ. ದಯವಿಟ್ಟು ಎಲ್ಲರೂ ಕೂಲಂಕುಷವಾಗಿ ಕೇಳಿ ಅರ್ಥ ಮಾಡ್ಕೊಳ್ರಿ. ನಾಳೆ ಮನೆ ಕಟ್ಟೋರಿದ್ದರೆ ಇದೇ ರೀತಿ ಮನೆ ಕಟ್ಟ್ರಿ. ಯಾಕೆಂದರೆ ಜೀವನದಲ್ಲಿ ಹಗಲೆಲ್ಲ ಮನೆ ಕಟ್ಟೋಕ್ಕಾಗಲ್ಲ. ಒಂದೇ ಸಲ ನಾವು ಜೀವನದಲ್ಲಿ ಮನೆ ಕಟ್ಟೋದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಯವಿಟ್ಟು ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಕೇಳಿ, ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಈಗ ಹೇಳೋವಂಥ ವಿಚಾರ ಭಾಳ ಮುಖ್ಯವಾಗಿದೆ. ಅದಕ್ಕೆ ಸರಿನಾ? ಸರಿ, ಈಗ ನಾನು ಫಸ್ಟು ಸ್ಟಾರ್ಟ್ ಮಾಡೋದು ಕುಬೇರ ಮೂಲೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಅದು. ಆ ಕುಬೇರ ಮೂಲೆನ ನಾವು ಫೈನಾನ್ಷಿಯಲ್ ಕಾರ್ನರ್ ಅಂತಲೂ ಕರಿತೀವಿ. ಆ ಕುಬೇರ ಮೂಲೆ ನಾವು ದುಡ್ಡು ಕಾಸು ಬರೋದು ಆ ಜಾಗದಿಂದಲೇ. ಸೊ ಹಂಗಾಗಿ ನಾನು ಅಲ್ಲಿಂದನೇ ಶುರು ಮಾಡ್ತಾ ಇದ್ದೀನಿ. ಕುಬೇರ ಮೂಲೆ ಬಂದ್ಬಿಟ್ಟು ಸೌತ್ ವೆಸ್ಟ್ ಅಂದರೆ ದಕ್ಷಿಣ ಮತ್ತು ಪಶ್ಚಿಮ. ದಕ್ಷಿಣ ಮತ್ತು ಪಶ್ಚಿಮ ಮೂಲೆನೇ ನಾವು ಕುಬೇರ ಮೂಲೆ ಅಂತ ಕರಿತೀವಿ. ಈ ಕುಬೇರ ಮೂಲೆ ಈ ಮೂಲೆಯಲ್ಲೇ ಮಾಸ್ಟರ್ ಬೆಡ್ರೂಮ್ ಬಂದರೆ ತುಂಬ ಒಳ್ಳೆಯದು. ಮಾಸ್ಟರ್ ಬೆಡ್ರೂಮ್ ಬರಬೇಕು ಕೂಡ. ಆ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಆ ಮೂಲೆಯಲ್ಲಿ ನಾವು ಬೀರು ಇಡೋದು, ವಾರ್ಡ್ರೋಬ್ಗಳ್ನ ಇಡೋದು, ಖಜಾನೆಗಳ್ನ ಇಡೋದು, ದುಡ್ಡು ಕಾಸು ಬಂಗಾರ ಒಡವೆ ಇಡೋದು, ಇಲ್ಲೆಲ್ಲ ಇಟ್ವಿ ಅಂದರೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಪ್ಲಸ್ ಆ ಮಾಸ್ಟರ್ ಬೆಡ್ರೂಮ್ ಟೆರೆಸ್ ಮೇಲ್ಗಡೆನೆ ವಾಟರ್ ಟ್ಯಾಂಕ್ ಬಂದರೆ ತುಂಬ ಒಳ್ಳೆಯದು. ಆ ಜಾಗದಲ್ಲಿ ನೀರಿತ್ತು ಅಂದರೆ ಇನ್ನೂ ವಾಸ್ತು ಪ್ರಕಾರ ಬಹಳ ಒಳ್ಳೆಯದು ವಾಟರ್ ಟ್ಯಾಂಕ್ ಇದ್ದರೆ ಟೆರೆಸ್ ಮೇಲ್ಗಡೆ. ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಈಶಾನ್ಯ ಮೂಲೆ. ಈಶಾನ್ಯ ಮೂಲೆ ಅಂತಂದರೆ ಉತ್ತರ ಮತ್ತು ಪೂರ್ವ. ಈ ಉತ್ತರ ಮತ್ತು ಪೂರ್ವನ ಈಶಾನ್ಯ ಮೂಲೆ ಅಂತಾರೆ. ಈಶಾನ್ಯ ಮೂಲೆಯಲ್ಲಿ ಯಾವಾಗಲೂ ನಾವು ದೇವ್ರ ಮನೆ, ಮತ್ತು ಸ್ಟಡಿ ರೂಮು, ಮತ್ತು ತೊಟ್ಟಿ, ನೆಲದಲ್ಲಿ ಆಮೇಲೆ ಬೋರ್ವೆಲ್ಗಳು ಇರೋದು, ಇವೆಲ್ಲ ಬಹಳ ಮುಖ್ಯ. ಇವಿಷ್ಟು ಇತ್ತು ಅಂದರೆ ನೀವೇ ಯೋಚನೆ ಮಾಡ್ತೀರಾ, ಹೌದು ನನ್ನ ಮನೆ ಎಷ್ಟು ಸಮೃದ್ಧಿಯಾಗಿದೆ, ಎಷ್ಟು ಖುಷಿ ಸಂತೋಷದಿಂದ ತುಂಬಿದೆ ಅಂತ ಹೇಳಿ. ಸೊ ಇದು ಭಾಳ ಇಂಪಾರ್ಟೆಂಟ್. ಇದು ಈ ಜಾಗದಲ್ಲಿ ಇರಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಗ್ನಿಮೂಲೆ. ಅಗ್ನಿಮೂಲೆ ಬಂದ್ಬಿಟ್ಟು ಯಾವುದು ಅಂತಂದರೆ ದಕ್ಷಿಣ ಮತ್ತು ಪೂರ್ವ ಅಗ್ನಿಮೂಲೆ. ಯಾವಾಗಲೂ ಅಡುಗೆ ಮನೆ ಅದೇ ಜಾಗದಲ್ಲೇ ಬರಬೇಕು, ತಿಳ್ಕೊಳ್ಳಿ ದಯವಿಟ್ಟು. ಈ ಜಾಗದಲ್ಲಿ ಅಡುಗೆ ಮನೆ ಬಿಟ್ಟು ಬೇರೆ ಯಾವುದೂ ಬರಬಾರ್ದು. ಅಡುಗೆ ಮನೆ ಮೂಲೆ ಅದು, ಅಡುಗೆ ಮನೆ ಅಲ್ಲೇ ಬರಬೇಕು. ಅಡುಗೆ ಮನೆ ಜೊತೆಯಲ್ಲಿ ಅಡುಗೆ ಮನೆ ಕೆಲವೊಬ್ರು ಮಿಸ್ ಮಾಡ್ಕೊಳ್ತೀರ. ಅಟ್ಲೀಸ್ಟ್ ಆ ಮೂಲೆಯಲ್ಲಿ ಒಂದು ದೀಪನಾದರೂ ಉರಿತಾ ಇರ್ಬೇಕು ಯಾವಾಗಲೂ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಅಡುಗೆ ಮನೆ ಅದೇ ಜಾಗದಲ್ಲೇ ಬರಬೇಕು. ಅದು ಬಿಟ್ಟು ಮತ್ತೆ ಇನ್ಯಾವುದೇ ಥರ ಚೇಂಜಸ್ ಆಗಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ವಾಯುಮೂಲೆ. ಉತ್ತರ ಮತ್ತು ಪಶ್ಚಿಮ. ವಾಯುಮೂಲೆ ಉತ್ತರ ಮತ್ತು ಪಶ್ಚಿಮ. ಈ ಜಾಗದಲ್ಲಿ ಬಾತ್ರೂಮು ಮತ್ತು ಟಾಯ್ಲೆಟ್ ಬರುತ್ತೆ. ಈ ಜಾಗ ಬಿಟ್ಟು ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಕ್ಕೆ ಹೋಗ್ಬಾರ್ದು. ಅದಾದಮೇಲೆ ನಾವು ಸ್ನಾನ ಮಾಡೋದಕ್ಕೆ ನೀರು ಕಾಯಿಸ್ಕೊಳ್ತೀವಲ್ಲ, ಆ ವಸ್ತುಗಳೆಲ್ಲ ಅದೇ ಜಾಗದಲ್ಲೇ ಇಡಬೇಕು. ಸೊ ಅದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಈ ಜಾಗದಲ್ಲಿ ಬಾತ್ರೂಮು ಟಾಯ್ಲೆಟೇ ಬರಬೇಕು. ಬಂತು ಅಂದ್ರೇ ಅದು ವಾಸ್ತು ಪ್ರಕಾರ ಕರೆಕ್ಟ್. ಕುಬೇರ ಮೂಲೆ, ಅಗ್ನಿಮೂಲೆ, ವಾಯುಮೂಲೆ, ಈಶಾನ್ಯ ಮೂಲೆ, ಇಷ್ಟು 4 ಮೂಲೆ ವೆರಿ 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 ಇಂಪಾರ್ಟೆಂಟು. ಸರಿನಾ? ಆಮೇಲೆ ಸ್ಟೇರ್ ಕೇಸ್ ಯಾವ ಥರ ಬರಬೇಕು ಅಂದರೆ ಹೊರಗಡೆ ಆಚೆ ಕಡೆ ನಾವು ಪಶ್ಚಿಮಕ್ಕೆ ಮುಖ ಮಾಡಿ ಹತ್ತಬೇಕು. ಮನೆ ಒಳಗೆ ಸೇರಬೇಕಾದ್ರೆ ಪೂರ್ವ ದಿಕ್ಕಿಗೆ ಟರ್ನ್ ಆಗಿ ಮನೆ ಒಳಗೆ ಹೋಗ್ಬೇಕು. ಕೆಲವೊಬ್ರು ಹೆಂಗೆ ಮಾಡ್ತಾರೆ, ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹತ್ತಿ ಪಶ್ಚಿಮದಿಂದ ಮನೆ ಒಳಗೆ ಹೋಗ್ತಾರೆ. ಅದು ಭಾಳ ಕೆಟ್ಟದ್ದು. ಮನೆ ಯಾವತ್ತೂ ಏಳಿಗೆ ಆಗೋದಿಲ್ಲ ನೋಡ್ರಿ. ಸ್ಟೇರ್ ಕೇಸ್ ಯಾವಾಗಲೂ ಇದೇ ರೀತಿ ಇರಬೇಕು. ಪಶ್ಚಿಮಕ್ಕೆ ಮುಖ ಮಾಡಿ ಎತ್ತಿ ಪೂರ್ವಕ್ಕೆ ಟರ್ನ್ ಆಗಿ ಮನೆ ಒಳಗೆ ಹೋಗ್ಬೇಕೇ ಹೊರತು ಪೂರ್ವಕ್ಕೆ ಮುಖ ಮಾಡಿ ಹತ್ತಿ ಪಶ್ಚಿಮಕ್ಕೆ ಮನೆ ಒಳಗೆ ಹೋಗ್ಬಾರ್ದು. ಯಾವತ್ತೂ ಮನೆ ಏಳಿಗೆ ಆಗಲ್ಲ. ಬೇಕಾದ್ರೆ ಚೆಕ್ ಮಾಡಿ ನೀವು. ಎಷ್ಟು ಮನೆಗಳು ಆ ರೀತಿ ಇದೆಯೋ ಅವು ಯಾರು ಉದ್ಧಾರ ಆಗಿರಲ್ಲ. ಎಲ್ಲ ಮನೆ ಮಾರ್ಕೊಂಡಿರ್ತಾರೆ, ನಾನಾ ರೀತಿ ಕಷ್ಟದಲ್ಲಿ ಸಿಗಾಕೊಂಡಿರ್ತಾರೆ. ಆಮೇಲೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ, ಈಗ ನಾನು ಕುಬೇರ ಮೂಲೆ ಹೇಳಿದೆ ನಿಮಗೆ.
ದಕ್ಷಿಣ ಮತ್ತು ಪಶ್ಚಿಮ ಅದೇ ಕುಬೇರ ಮೂಲೆ ಅಂತ ಹೇಳ್ಬಿಟ್ಟು. ಅದು ಕುಬೇರ ಮೂಲೆನೇ. ಅದ್ರ ಜೊತೆಲಿ ಇನ್ನೊಂದು ಸ್ಟ್ರಾಂಗೆಸ್ಟ್ ಕುಬೇರ ಮೂಲೆ ಬಂದ್ಬಿಟ್ಟು ಉತ್ತರ ದಿಕ್ಕಲ್ಲಿ ಪೂರ್ವ ಮತ್ತು ಪಶ್ಚಿಮಕ್ಕೆ ಮಧ್ಯದಲ್ಲಿ ಬರೋದು. ಉತ್ತರ ದಿಕ್ಕಲ್ಲಿ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನ ಮಧ್ಯಭಾಗದಲ್ಲಿ ಬರೋದೇ ನಿಜವಾದ ಕುಬೇರ ಮೂಲೆ. ಈ ಜಾಗನ ಆದಷ್ಟು ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರಿ. ಇನ್ನೊಂದು ಉತ್ತರ ದಿಕ್ಕಿಗೆ ಮೇನ್ ಡೋರ್ ತೆಗಿಯೋದಾದ್ರೆ ಆ ಜಾಗದಲ್ಲಿ ಮಧ್ಯಭಾಗದಲ್ಲೇ ತೆಗೀರಿ. ಇಲ್ಲ ಅಟ್ಲೀಸ್ಟ್ ಪೂರ್ವ ದಿಕ್ಕಿಗೆ ಡೋರ್ ತೆಗ್ದಿದ್ದೀರಾ, ಆ ಉತ್ತರ ದಿಕ್ಕು ಪೂರ್ವ ಪಶ್ಚಿಮ ಮಧ್ಯಭಾಗದಲ್ಲಿ ಒಂದು ಕಿಟಕಿನಾರು ಇಡಿ. ಮನೇನ ಯಾವಾಗಲೂ ಅಲ್ಲಿ ಕ್ಲೀನಾಗಿ ಇಟ್ಕೊಂಡಿರಿ. ಇಲ್ಲ ಅಲ್ಲೂ ಒಂದು ಸಣ್ಣ ಖಜಾನೆ ಗಿಜಾನೆ ಏನಾದರೂ ಇಡ್ರಿ. ಭಾಳ ಬಹುಮುಖ್ಯ. ಹಾಲ್ ಅಂತ ತಗೊಂಡ್ರು ಅದೇ ಬರುತ್ತೆ, ರೂಮ್ಗಳಲ್ಲಿ ತಗೊಂಡ್ರು ಅದೇ ಬರುತ್ತೆ. ಸರಿನಾ? ಆಮೇಲೆ ಮೇನ್ ಡೋರ್ ಬಂದ್ಬಿಟ್ಟು ಪೂರ್ವ ಮತ್ತು ಉತ್ತರ ಶ್ರೇಷ್ಠ. ದಕ್ಷಿಣ ಬಾಗಿಲು ಅವರವರ ಜಾತಕದ ಆಧಾರದ ಮೇಲೆ ಬಾಗಿಲುಗಳು ಡಿಪೆಂಡ್ ಆಗುತ್ತೆ. ನೋಡಿ ತಿಳ್ಕೊಂಡು ಮೇನ್ ಡೋರ್ನ ಇಡ್ರಿ. ಬಟ್ ಮಧ್ಯಭಾಗದಲ್ಲಿದ್ದರೆ ಬಹಳ ಒಳ್ಳೆಯದು. ಸರಿನಾ? ಈ ವಿಚಾರ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ಮತ್ತೆ ಮುಂದಿನ ವಿಚಾರದಲ್ಲಿ ಯಾವುದಾದ್ರೂ ಒಳ್ಳೆಯ ವಿಚಾರ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ ಯು.